ಮನೆಯಲ್ಲಿರುವ ಈ ಒಂದು ವಸ್ತುವನ್ನು ಸೇರಿಸಿ ದೀಪ ಉರಿಸಿದ್ರೆ ಸಾಕು, ಮನೆಯಲ್ಲಿ ಒಂದೇ ಒಂದು ಸೊಳ್ಳೆ, ನೊಣ ಹಾಗೆಯೇ ನೊರಳೆಗಳು ಇರೋದಿಲ್ಲ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಬೇಸಿಗೆ ಬಂದರೆ ಸಾಕು, ಸೊಳ್ಳೆ, ನೊಣ, ನೊರಳೆಯ ಕಾಟ ಇದ್ದೇ ಇರುತ್ತೆ. ಇದಕ್ಕೆ ನಾವು ನಾನಾ ರೀತಿಯ ಲಿಕ್ವಿಡ್ಗಳು ಹಾಗೆಯೇ ಕೆಮಿಕಲ್ ಇರುವಂತಹ ಕಾಯಿಲ್ಗಳನ್ನು ಹಾಗೂ ಸ್ಪ್ರೇಗಳನ್ನು ಬಳಸ್ತೀವಿ. ಆದರೂ ಕೂಡ ಫಲಿತಾಂಶ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ. ಹಾಗೆಯೇ ಇದು ನಮ್ಮ ಆರೋಗ್ಯಕ್ಕೂ ಕೂಡ ಬಹಳನೇ ಹಾನಿಕಾರಕ. ಹಾಗಿದ್ರೆ ಏನು ಮಾಡಬಹುದು? ಮನೆಯಲ್ಲೇ ಇರುವಂತಹ ಬರೀ 2 ವಸ್ತುವನ್ನು ಉಪಯೋಗಿಸ್ಕೊಂಡು ನೀವು ಒಂದು ಸೂಪರ್ ಆಗಿರುವಂತಹ ದೀಪನ ಬೆಳಗಿಸಿದ್ರೆ ಸಾಕು. ಈ ದೀಪದಿಂದ ಸೊಳ್ಳೆ, ನೊಣ, ನೊರಳೆ ಕಾಟ ಇರೋದಿಲ್ಲ. ಹಾಗೆಯೇ ಇದು ಆರೋಗ್ಯಕ್ಕೂ ಕೂಡ ಬಹಳನೇ ಒಳ್ಳೆಯದು. ಬನ್ನಿ ಹಾಗಾದರೆ ಇದನ್ನು ಹೇಗೆ ತಯಾರಿಸೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಮುಖ್ಯವಾಗಿ ಬೆಳ್ಳುಳ್ಳಿ ಬೇಕಾಗುತ್ತೆ. ಇಲ್ಲಿ ಸುಮಾರು ಒಂದು 6 ಎಸಳಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಒಂದು ಗ್ರೇಟರ್ನ ಸಹಾಯದಿಂದ ಈ ರೀತಿ ತುರ್ಕೊಳ್ಬೇಕು. ನೋಡಿ, ಇವಾಗ ಎಲ್ಲ ಬೆಳ್ಳುಳ್ಳಿಯನ್ನು ತುರ್ಕೊಂಡಾಯಿತು. ಒಂದು ದೀಪಕ್ಕೆ ಬತ್ತಿನ ಹಾಕಿ ನಂತರ ಈ ತುರ್ಕೊಂಡಿರೋ ಬೆಳ್ಳುಳ್ಳಿನ ಈ ದೀಪದೊಳಗಡೆ ಹಾಕಿ. ಹಾಗೆಯೇ ಒಂದು ಕರ್ಪೂರನ ಈ ರೀತಿ ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳಿ. ನಂತರ ನಿಮ್ಗೆ ಎಣ್ಣೆನ ಹಾಕ್ಕೊಳ್ಬೇಕು. ಯಾವ ಎಣ್ಣೆ ಆದರೂ ಪರವಾಗಿಲ್ಲ, ಹಾಕ್ಕೊಳ್ಳಿ. ನಂತರ ಇದನ್ನು ಒಂದು ಸ್ವಲ್ಪ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟೇ, ದೀಪ ರೆಡಿ ಆಯಿತು. ನಿಮಗೆ ಎಲ್ಲಿ ಸೊಳ್ಳೆ, ನೊಣ, ನೊರಳೆ ಕಾಟ ಇರುತ್ತೆ ನೋಡಿ, ಅಲ್ಲಿ ಈ ದೀಪನ ಬೆಳಗಿಸ್ಬೇಕು. ಈ ರೀತಿ ಬೆಳಗಿಸೋದ್ರಿಂದ ಇದರಿಂದ ಹೊಗೆ ಬರುತ್ತೆ. ಈ ಹೊಗೆಯಿಂದ ಏನಾಗುತ್ತೆ, ಈ ಸೊಳ್ಳೆ, ನೊಣ ಎಲ್ಲ ಓಡಿ ಹೋಗುತ್ತೆ. ಇನ್ನು ನೀವು ಮಲಗುವ ಕೋಣೆಯಲ್ಲಿ ಸೊಳ್ಳೆ ಜಾಸ್ತಿ ಇದ್ದರೆ ನೀವು ಮಲಗುವ ಸಮಯದಲ್ಲಿ ಈ ದೀಪನ ಒಂದು ಕಡೆ ಬೆಳಗಿಸಿಡೋದ್ರಿಂದ ಸೊಳ್ಳೆ ಕಾಟ ಇರೋದಿಲ್ಲ. ಹಾಗೆಯೇ ಮಲಗುವ ಕೋಣೆಯಲ್ಲಿ ನೀವು ದೀಪನ ಬೆಳಗಿಸೋದ್ರಿಂದ ಇದು ಮೈಂಡ್ನ ಕಾಮ್ ಮಾಡುತ್ತೆ, ರಿಲ್ಯಾಕ್ಸ್ ಮಾಡುತ್ತೆ. ಹಾಗೆಯೇ ರೂಮ್ ಒಳಗಡೆ ಪಾಸಿಟಿವ್ ಎನರ್ಜಿನ ತುಂಬುತ್ತೆ. ಆದ್ದರಿಂದ ನೀವು ತುಂಬಾ ಚೆನ್ನಾಗಿ ನಿದ್ದೆ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಬೇಡದ ಹಾನಿಕಾರಕ ಸ್ಪ್ರೇಗಳನ್ನು ಹಾಗೂ ಕಾಯಿಲ್ಗಳನ್ನು ಬಳಸುವ ಬದಲು ಈ ರೀತಿಯ ನೈಸರ್ಗಿಕ ಉಪಾಯಗಳನ್ನು ಫಾಲೋ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆಯೇ ಹಣ ಉಳಿತಾಯ ಆಗುತ್ತೆ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.